ಇಲ್ಲಿ ಸರಿಯಾಗಿ ಬರೋದು ನೋಡ್ರಿ. ಏನು ನೋಡ್ರಿ ಸರ್ ಇಲ್ಲಿ ಭಾಳ ಪರ್ಫೆಕ್ಟ್ ಬರೋದು ನೋಡ್ರಿ ಎಲ್ಲ ಕಲ್ತಿರ್ತೀವಿ ಅವ್ರಿನ್ನು जरा बेस में तो करो आपको उसको लड़ कर तोरे बेस में वीडियो पाया ना फीलिंग में लो बरता है फील में लो ಬಂದು ಹೋಗಿ ಅನ್ನ ಮುಂಜಾನೆ ಎಷ್ಟು ಒಳ್ಳೆ शेखर इधर मुँह कर बे शेखर यहाँ से गए शेखर शेखर ಹಲೋ, ಯಾವತ್ತು ನಮ್ಮ ರೈತ ಬಾಂಧವರೇ, ಅಣ್ಣ ತಮ್ಮರೇ, ಇದು ಯಾತಕ್ಕಾಗಿ ಹೋರಾಟ, ಇದು ನೀರಿಗಾಗಿ ಹೋರಾಟ. ಹಲೋ, ಯಾವತ್ತು ನಮ್ಮ ನಡುಗುದಿಯ ಸಮಸ್ತ ರೈತ ಬಾಂಧವರೇ, ಗಣ್ಯ ಮಾನ್ಯ ವ್ಯಕ್ತಿಗಳೇ, ಇದು ನೀರಿಗಾಗಿ ಹೋರಾಟ. ಆಲೆಮೆಟ್ಟು ಚಲೋ ಬಿಜಾಪುರ ಜಿಲ್ಲೆಯ ಸಮಗ್ರ ವಿಜಯವಾಡದಿಂದ ಎಷ್ಟೋ ಜನ ಆಗ್ಬೇಕಾರ ನೀವೆಲ್ಲರೂ ಎತ್ತರಿಂದ ರೈತರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಾತಕ್ಕಾಗಿ ಹೋರಾಟ, ಇದು ನೀರಿಗಾಗಿ ಹೋರಾಟ. ರೈತನ ಮಗ, ಮಣ್ಣಿನ ಮಗ, ಬಡವರ ಮಗ.
ಹೋರಾಟವನ್ನ ಮಾಡತಕ್ಕಂತ ಎಸ್ ಪಾಟೀಲ್ ನಡಹಳ್ಳಿ ಜಿಯವರನ್ನ ಹೃದಯ ತುಂಬಿ ಸ್ವಾಗತಿಸತಕ್ಕಂತ ಸಮಸ್ತ ನಿಡಗುಂದಿಯ ಗುರು ಹಿರಿಯರಿಗೂ ರೈತ ಬಾಂಧವರಿಗೂ ಸ್ವಾಗತವನ್ನ ಕೋರುತ್ತಾ ಇವತ್ತು ನಿಡಗುಂದಿ ಅಷ್ಟೇ ಅಲ್ಲ ಸಮಸ್ತ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬರದ ನಾಡಿನ ಹಾಗೂ ನೆರೆ ಹಾವಳಿಯ ಬರದಿಂದ ಬರೆಯ ಛಾಯೆಯಿಂದ ತತ್ತರಿಸಿದ ಒಂದು ಜಿಲ್ಲೆಯ ಸಮಗ್ರ ನೀರಾವರಿಯನ್ನು ಮಾಡಬೇಕು, ಹಸಿರು ಕ್ರಾಂತಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಜಿಲ್ಲೆಯ ಎಲ್ಲ ಮುಖಂಡರನ್ನು ಒಳಗೊಂಡು ಸರ್ಕಾರದ ವಿರುದ್ಧ ಕೆಚ್ಚೆಯ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥ ಎಸ್ ಪಾಟೀಲ್ ನಡಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಸಮಗ್ರ ಜಿಲ್ಲೆಯ ಎಲ್ಲ ರೈತ ಮುಖಂಡರ ಒಂದು ನೇತೃತ್ವದಲ್ಲಿ ಒಂದು ಬದಲಾವಣೆ, ಜಿಲ್ಲೆಯ ಬದಲಾವಣೆಯ ಕಾಲ ಬಂದಿದೆ. ಇವತ್ತು ಈ ಒಂದು ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಹೋರಾಟದ ಯಶಸ್ವಿಯನ್ನಗೊಳಿಸಬೇಕಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಬೇಕೇ ಬೇಕು, ನೀರು ಬೇಕು. ಬರದ ನಾಡಿನ ಭಗೀರಥ ಹೂವಿನ ದಲಿತರ ಬಡವರ ಅಭಿವೃದ್ಧಿಯ ಮಿಂಚಿನ ಬಳ್ಳಿ ಸಹಸ್ರಾರು ವಿವಾಹಗಳ ಸರದಾರ ಎನಿಸಿಕೊಂಡಿರತಕ್ಕಂಥ ಬರದ ಛಾಯೆಯಿಂದ ತತ್ತರಿಸಿದ ಜನತೆಗೆ ಹಸಿರು ಕ್ರಾಂತಿಯನ್ನು ಮಾಡಬೇಕು, ಜಿಲ್ಲೆಗೆ ಸಮಗ್ರ ನೀರನ್ನು ಒದಗಿಸಿಕೊಂಡು ಮುಳುಗಡೆ ಪ್ರದೇಶದಲ್ಲಿ ಜಮೀನನ್ನು ಕಳೆದುಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ನೀರಿಲ್ಲ ಅಂತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ. ಈ ಒಂದು ಸಂಗತಿಯನ್ನ ಮನವರಿಕೆ ಮಾಡಿಕೊಂಡು ಹಾಗೂ ನೀರಿನಿಂದ ವಂಚಿತರಾಗಿರ್ತಕ್ಕಂಥ, ನೀರಾವರಿಯಿಂದ ವಂಚಿತರಾಗಿ ಬಿಸಿಲಿನ ಬೇಗೆಯಲ್ಲಿ ದಹಿಸುವ ನೆರೆ ಹಾವಳಿಯಿಂದ ಅದಕ್ಕೆ ತುತ್ತಾಗಿರ್ತಕ್ಕಂಥ ಸಮಸ್ತ ಜನತೆಯ ಕೂಗನ್ನ ಇವತ್ತು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಿಲ್ಲೆಯ ಹಾಗೂ ಬರದ ನಾಡಿನ ಭಗೀರಥನ